ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ವೈರಸ್, HPV ವೈರಸ್, ಈ ವೈರಸ್ ಏನೇನು ಲಕ್ಷಣಗಳನ್ನು ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು, ಯಾವ್ಯಾವ ರೋಗಗಳನ್ನು ಇದು ಕಾಸ್ ಮಾಡ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಭಾಳಷ್ಟು ಸಲ ನನಗೆ ಈ ಪ್ರಶ್ನೆ ಬರ್ತಾ ಇರುತ್ತೆ. ನನಗೆ ಡಾಕ್ಟರು ಈ ಪ್ಯಾಪ್ ಸ್ಮಿಯರ್ ಮಾಡಿದರು ಆ್ಯಂಡ್ ಅದರಲ್ಲಿ ನನಗೆ HPV ಇದೆ ಅಂತ ಬಂದಿದೆ, ಅಥವಾ ನಾವು ನಮ್ಮ ಈ ಜನನಾಂಗದ ಮೇಲೆ ಒಂಥರ ಈ ನರೋಲಿ ಥರ ಅಥವಾ ಈ ಕೆಡು ಎದ್ದಿತ್ತು, ವಾಟ್ಸ್ ಎದ್ದಿತ್ತು ಆ್ಯಂಡ್ ಅದನ್ನು ನಾವು ತೋರಿಸ್ಕೊಳಕ್ಕೆ ಹೋದ್ವಿ, ಡಾಕ್ಟರ್ ಅದನ್ನು HPV ಅಂತ ಹೇಳ್ತಾ ಇದ್ದಾರೆ. ಸೊ ಈ HPV ಇದೇನಾದರೂ HIV ಆಗಿ ಕನ್ವರ್ಟ್ ಆಗುತ್ತಾ, ಅಥವಾ ನಮಗೆ ಮುಂದೆ HIV ಬರುತ್ತಾ, ಅಥವಾ ಇದೇನಾದರೂ ಕ್ಯಾನ್ಸರ್ ಆಗತ್ತಾ, ಈ ರೀತಿ ಎಲ್ಲ ಕ್ವೆಶನ್ಸ್ ಬರ್ತಾ ಇರ್ತವೆ. ಸೊ ಈ ಡಿಸೀಸಸ್ ಬಗ್ಗೆ ಸ್ವಲ್ಪ ನಾವು ಕ್ಲಾರಿಟಿಯನ್ನು ಪಡೆದುಕೊಳ್ಳೋಣ. ಫಸ್ಟ್ ಆಫ್ ಆಲ್, HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಇದು ಒಂದು ವೈರಸ್. ಓಕೆ, ಬಟ್ ಈ ವೈರಸ್ಸೇ ಬೇರೆ, HIV ವೈರಸ್ಸೇ ಬೇರೆ. ಓಕೆ, HPV ವೈರಸ್ ಒಂದು ಬೇರೆ ಜಾತಿಯ ವೈರಸ್ ಆ್ಯಂಡ್ HIV ಒಂದು ಬೇರೆ ಜಾತಿಯ ವೈರಸ್. HPV HIV ಆಗೋದಿಲ್ಲ ಆ್ಯಂಡ್ HIV HPV ಆಗೋದಿಲ್ಲ. ಬಟ್ ಇವೆರಡರ ಸಂಬಂಧ ಏನು ಆಗಿದ್ರೆ, ಇವೆರಡೂ ಲೈಂಗಿಕವಾಗಿ ಹರಡುವಂಥ ರೋಗಗಳು. ಅಂದರೆ ನೀವು ಒಂದು ಅಸುರಕ್ಷಿತ ಲೈಂಗಿಕ ಕ್ರಿಯೆಯನ್ನು ಮಾಡಿದಾಗ ನಿಮಗೆ ಈ HIV ಬರ್ಬೋದು, HPV ವೈರಸ್ಸು ಸಹ ಬರ್ಬೋದು. ಸೊ ಆದ್ದರಿಂದ ಯೂಶ್ವಲಿ HPV ಇದ್ದಾಗ ಎಲ್ಲ ಡಾಕ್ಟರ್ ನಿಮಗೆ HIV ಟೆಸ್ಟನ್ನು ಸಹ ಮಾಡೋಕ್ಕೆ ಹೇಳ್ತಾರೆ. ಸೊ ಭಾಳ ಜನರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, HPVನೇ HIV ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ, HPVನೇ ಬೇರೆ ವೈರಸ್ ಆ್ಯಂಡ್ HIV ಬೇರೆ ವೈರಸ್. ಆ್ಯಂಡ್ HIV HPV ಆಗೋದಿಲ್ಲ, HPV HIV ಆಗೋದಿಲ್ಲ. ಎರಡರಲ್ಲೂ ಇರುವಂಥ ಸಿಮಿಲ್ಯಾರಿಟಿ ಏನು, ಲೈಂಗಿಕವಾಗಿ ಹರಡುವಂತಹ ರೋಗ ಇದು. ಸೊ ಈಗ ನೀವು ಈ ಯೋನಿಯ ಮುಖಾಂತರ ಸಂಬಂಧ ಮಾಡಿದ್ರಿ, ಅಸುರಕ್ಷಿತ ಲೈಂಗಿಕ ಸಂಬಂಧ, ಗುದದ್ವಾರದ ಮುಖಾಂತರ ಅಸುರಕ್ಷಿತ ಲೈಂಗಿಕ ಸಂಬಂಧವಾಯಿತು, ಅಥವಾ ನೀವು ಕ್ಲೋಸ್ ಕಾಂಟ್ಯಾಕ್ಟಿಗೆ ಬಂದ್ರಿ. ಓಕೆ, ಯಾರಿಗೋ ಒಂದು ವ್ಯಕ್ತಿಗೆ ಕೆಡು ಇತ್ತು ಅಥವಾ ಈ ನರೋಲಿಗಳಿತ್ತು, ಅವ್ರ ಜೊತೆ ನೀವು ಕ್ಲೋಸ್ ಕಾಂಟ್ಯಾಕ್ಟಿಗೆ ಬಂದ್ರಿ, ನೀವು ನಿಮ್ಮ ಐಟಮ್ಸನ್ನು, ರೇಸರ್ಸನ್ನು ಶೇರ್ ಮಾಡ್ಕೊಂಡ್ರಿ, ಇವೆಲ್ಲ ನೀವು ಕ್ಲೋಸ್ ಕಾಂಟ್ಯಾಕ್ಟಿಗೆ, ನಿಮ್ಮ ಚರ್ಮದ ಜೊತೆ ಅವ್ರ ಚರ್ಮದ ಕಾಂಟ್ಯಾಕ್ಟ್ ಬಂತು ಅಂದಾಗಲೂ ಸಹ ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ HPV ಸಹ ಒಂದು ಲೈಂಗಿಕವಾಗಿ ಹರಡುವಂತಹ ರೋಗ. ಸೊ ಹೇಗಿದು ಹರಡುತ್ತೆ, ನಾನು ಹೇಳಿದೆ, ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ. ಓಕೆ, ಅದು ಯೋನಿಯ ಮುಖಾಂತರ ಸಂಬಂಧ ಇರ್ಬೋದು, ಏನಲ್ ಸೆಕ್ಸ್ ಇರ್ಬೋದು, ಅಥವಾ ನೀವು ಈ ಜನನಾಂಗದ ಹತ್ತಿರ ಇರುವಂತಹ ಈ ವಾಟ್ಸ್ ಅಥವಾ ಈ ಕೆಡು ಏನಿರುತ್ತೆ ಅಥವಾ ಈ ನರೋಲಿಗಳೇನಿರ್ತವೆ ಅದ್ರ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ, ಟಚ್ ಮಾಡಿದ್ರಿ, ಅಥವಾ ನಿಮ್ಮ ಚರ್ಮ ಜೊತೆ ಅಲ್ಲಿರುವಂತಹ ಈ ವಾಟ್ಸಿನ ಜೊತೆ ಅಥವಾ ಈ ನರೋಲಿಗಳ ಜೊತೆ ನಿಮಗೆ ಕಾಂಟ್ಯಾಕ್ಟಿಗೆ ಬಂದ್ರಿ, ಆವಾಗಲೂ ಸಹ ಇದು ಸ್ಪ್ರೆಡ್ ಆಗ್ಬೋದು. ಆ್ಯಂಡ್ HPV ಇರುವಂತಹ ತಾಯಿಗೆ ಡೆಲಿವರಿ ಆಗಬೇಕಾದ್ರೆ ಅವಳ ಮಗುವಿಗೂ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಹೀಗೆ HPV ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಯಾರಲ್ಲಿ ನಾವು HPVಯನ್ನು ಹೆಚ್ಚಿಗೆ ನೋಡ್ತಾ ಇರ್ತೇವೆ, ಯಾರಿಗೆ ಈ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರ್ತಾರೆ, ಒಬ್ಬರಿಗಿಂತ ಹೆಚ್ಚು ಜೊತೆ ನಿಮಗೆ ಸಂಬಂಧ ಇತ್ತು ಆ್ಯಂಡ್ ನೀವು ಸುರಕ್ಷಿತ ಲೈಂಗಿಕ ಸಂಬಂಧ ಮಾಡ್ತಾ ಇದ್ದೀರಿ ಅಂದಾಗ ಈ ವೈರಸ್ ಹರಡುವಂತಹ ಸಾಧ್ಯತೆ ಇರುತ್ತೆ. ಎರಡನೇದು, ನಿಮ್ಮ ಇಮ್ಯುನಿಟಿ ಕಡಿಮೆ ಆದಾಗ, ಓಕೆ, ಲೈಕ್ HIV ಇರ್ಬೋದು, ಅಥವಾ ನೀವು ಯಾವುದೇ ಒಂದು ಕೀಮೋಥೆರಪಿ ತಗೊಳ್ತಾ ಇರ್ಬೋದು, ಸ್ಟಿರಾಯ್ಡ್ಸ್ ಮೇಲಿರ್ಬೋದು, ನಿಮ್ಮ ಇಮ್ಯುನಿಟಿ ಕಡಿಮೆ ಆದಾಗ ಈ ವೈರಸ್ಗಳ ಅಟ್ಯಾಕ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆ, ಸೊ ವೀಕಂಡ್ ಇಮ್ಯುನಿಟಿ ಇದ್ದಾಗ. ಈಗ ಈ HPV ಏನಿದೆ ಅದರಲ್ಲಿ ನಾವು ಎರಡು ಕ್ಯಾಟಗರಿ, ಎರಡು ಜಾತಿಯನ್ನು ಮಾಡ್ತಾ ಇರ್ತೇವೆ. ಒಂದು ಲೋ ರಿಸ್ಕ್ ಆ್ಯಂಡ್ ಇನ್ನೊಂದು ಹೈ ರಿಸ್ಕ್. ಲೋ ರಿಸ್ಕ್, ಯಾವುದರ ರಿಸ್ಕ್ ಕಡಿಮೆ, ಕ್ಯಾನ್ಸರ್ ಎಕ್ಸೆಟ್ರಾ ಮಾಡುವಂತಹ ರಿಸ್ಕ್ ಸಾಧ್ಯತೆ ಕಡಿಮೆ, ಇವುಗಳನ್ನು ನಾವು ಲೋ ರಿಸ್ಕ್ ಅಂತ ಹೇಳ್ತಾ ಇರ್ತೇವೆ. ಹಾಗಿದ್ರೆ ಇವೇನು ಮಾಡ್ತವೆ, ನೀವು ಈ ಕೈಗಳ ಮೇಲೆ ಅಥವಾ ಕಾಲುಗಳ ಮೇಲೆ ಈ ನರೋಲಿಗಳನ್ನು ನೋಡ್ತಾ ಇರ್ಬೋದು. ಸೊ ಈ ನರೋಲಿಗಳನ್ನು ಈ HPV ವೈರಸ್ ಮಾಡ್ತಾ ಇರುತ್ತೆ. ಆ್ಯಂಡ್ ಹೈ ರಿಸ್ಕ್ ಅಂತ ಹೇಳಿದರೆ ಇವು ಹೆಚ್ಚಿಗೆ ರಿಸ್ಕ್ ಇರುವಂತಹ ವೈರಸ್ಗಳು. ಅಂದರೆ ಇವು ಈ ಕ್ಯಾನ್ಸರ್ ಎಕ್ಸೆಟ್ರಾ ಮಾಡುವಂತಹ ಸಾಧ್ಯತೆ ಈ ಹೈ ರಿಸ್ಕ್ ಕ್ಯಾಟಗರಿಗೆ ಇರುತ್ತೆ.
ಸೊ ಇವುಗಳು ಕೆಲವೊಂದು ಕ್ಯಾನ್ಸರ್, ಅದು ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು, ಗುದದ್ವಾರದ ಕ್ಯಾನ್ಸರ್ ಇರ್ಬೋದು, ಈ ಥರದ ಕ್ಯಾನ್ಸರ್ಸನ್ನು ಇವು ಮಾಡ್ತಾ ಇರ್ತವೆ. ಸೊ HPV ನಾವು 2 ಕ್ಯಾಟಗರಿಯಲ್ಲಿ ಕ್ಯಾಟಗರೈಸ್ ಮಾಡ್ತಾ ಇರ್ತೇವೆ. HPV ಏನು ಲಕ್ಷಣಗಳನ್ನು ಮಾಡ್ತಾ ಇರ್ಬೋದು? ಈ ಲೋ ರಿಸ್ಕ್, ಫಸ್ಟ್ ನಾವು ಈ ಲೋ ರಿಸ್ಕ್ ಅಂತ HPV ವೈರಸ್ಸನ್ನು ನೋಡ್ಕೊಳ್ಳೋಣ. ಲೋ ರಿಸ್ಕ್ HPV ಅಂತ ಹೇಳಿದರೆ ಇದೇನು ಮಾಡುತ್ತೆ? ಈ ಜನನಾಂಗದ ಮೇಲೆ ಈ ಕೆಡು ಅಥವಾ ಈ ವಾಟ್ಸನ್ನು ಮಾಡೋದು, ಜೆನೈಟಲ್ ವಾಟ್ಸ್ ಅಂತ ನಾವೇನು ಹೇಳ್ತಾ ಇರ್ತೇವೆ, ಅಥವಾ ಕೈಗಳ ಮೇಲೆ ವಾಟ್ಸನ್ನು ಮಾಡೋದು, ಕಾಲಿನ ಮೇಲೆ ವಾಟ್ಸನ್ನು ಮಾಡೋದು, ಈ ಥರದ ವಾಟ್ಸನ್ನು ಯೂಶಲಿ ಇದು ಮಾಡ್ತಾ ಇರುತ್ತೆ. ಇದು ಕ್ಯಾನ್ಸರ್ ಆಗಿ ಟರ್ನ್ ಆಗುವಂಥ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಈ ಜನನಾಂಗದ ವಾಟ್ಸ್ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೇನೆ, ನೀವು ರೆಫರ್ ಮಾಡ್ಕೊಳ್ಬೋದು. ವಾಟ್ಸ್ ಅಂದರೆ ಬೇಸಿಕಲಿ ಏನಿರ್ತವೆ, ಇದು ಒಂದು ಸಣ್ಣ ಈ ಕಾಲಿಫ್ಲವರ್ ಥರ ಒಂದು ಅಲ್ಲಿ ಗ್ರೋತ್ ಇರುತ್ತೆ. ಆ್ಯಂಡ್ ಇದು ಆ ವ್ಯಕ್ತಿಗೆ ಏನೂ ಪ್ರಾಬ್ಲಮನ್ನು ಮಾಡೋದಿಲ್ಲ. ಕೆಲವೊಂದು ಸಲ ಅಲ್ಲಿ ಇನ್ಫೆಕ್ಷನ್ ಆ ಥರ ಆಗಿ ಸ್ವಲ್ಪ ತುರ್ಕೆ ರೆಡ್ನೆಸ್ ಆಗ್ಬೋದು. ಅದರ್ವೈಸ್ ಇದು ಜಸ್ಟ್ ಒಂದು ಹೆಚ್ಚಿಗೆ ಚರ್ಮ ಬೆಳ್ಕೊಂಡು ಒಂದು ಸಣ್ಣ ಒಂದು ಡಾಟ್ ತರ ಬರ್ತಾ ಇರುತ್ತೆ. ಅಂಡ್ ಇದನ್ನ ನಾವು ವಾಟ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಸರ್ಫೇಸ್ ಏನಿರುತ್ತೆ ಸ್ಮೂತ್ ಇರೋದಿಲ್ಲ, ಒಳ್ಳೆ ಕಾಲಿಫ್ಲವರ್ ತರ ಸ್ವಲ್ಪ ರಫ್ ಇರುತ್ತೆ. ಅಂಡ್ ಜೆನೈಟಲ್ ವಾಟ್ಸ್ ಬಹಳಷ್ಟು ಸಲ ಪೇಷಂಟ್ಸ್ ಹೇಳ್ತಾ ಇರ್ತಾರೆ, ನನ್ನ ಜನನಾಂಗದ ಹತ್ತಿರ ಏನೋ ಒಂಥರ ಅಲ್ಲಿ ಎದ್ದಂಗಾಗಿದೆ ಅಂತ. ಸೊ ದಟ್ ಕುಡ್ ಬಿ ಜೆನೈಟಲ್ ವಾಟ್ಸ್. ಈ ತರ ಅಸುರಕ್ಷಿತ ಲೈಂಗಿಕ ಸಂಬಂಧವಾದ್ಮೇಲೆ ಒಂದು 2 weeks to 6 months ಒಳಗಡೆ ಅವರಿಗೆ ಈ ರೀತಿ ಲೀಜನ್ಸ್ ಕಾಣಕ್ಕೆ ಶುರುವಾಗ್ತವೆ. ಸೊ ಇದು ಒಂದು ಲೈಂಗಿಕವಾಗಿ ಹರಡುವಂಥ ರೋಗ. ಸೊ ಜೆನೈಟಲ್ ವಾಟ್ಸ್ ಅನ್ನು ಅದು ಮಾಡ್ತಾ ಇರ್ಬೋದು. ಈ ಹೆಣ್ಮಕ್ಳಲ್ಲಿ ಜೆನೈಟಲ್ ವಾಟ್ಸ್ ಎಲ್ಲಾಗತ್ತೆ, ಈ ಯೋನಿಯ ಸುತ್ತಲೂ ಏನು ಜಾಗ ಇರುತ್ತೆ, ವಲ್ವ ಅಂತ ನಾವೇನು ಹೇಳ್ತಾ ಇರ್ತೇವೆ, ಅಲ್ಲಿ ಅವರಿಗೆ ಈ ಥರ ಚಿಕ್ಕದು ಕಾಣ್ತಾ ಇರ್ಬೋದು. ಕೆಲವೊಮ್ಮೆ ಈ ಗುದ ಸಂಭೋಗ ಆದಾಗ ಈ ಗುದದ್ವಾರದ ಸುತ್ತಲೂ ಅಲ್ಲಿ ಈ ಥರ ವಾಟ್ಸ್ ಬರ್ಲಿಕ್ಕೆ ಶುರು ಆಗಬಹುದು. ಶಿಶ್ನದ ಮೇಲೆ ಈ ಥರ ವಾಟ್ಸ್ ಬರ್ಬೋದು, ಅಥವಾ ನಿಮ್ಮ ವೃಷಣ ಚೀಲದ ಮೇಲೆ, ಸ್ಕ್ರೋಟಮಿನ ಮೇಲೆ ಈ ಥರ ವಾಟ್ಸ್ ಬರ್ಬೋದು. ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ಇದು ನೋಡೋಕ್ಕೆ ಒಂದು ಸ್ವಲ್ಪ ಎಸ್ಥೆಟಿಕಲಿ ಅಷ್ಟು ಚೆನ್ನಾಗಿ ಕಾಣಲಿಕ್ಕಿಲ್ಲ. ಸೊ ಕೆಲವೊಬ್ಬರಿಗೆ ಇದರಿಂದ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇರುತ್ತೆ. ಎಸ್, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಕೆಲವೊಂದ್ಸಲ ಇನ್ಫೆಕ್ಷನ್ ಹಾಕೊಂಡು ಅಲ್ಲಿ ಇಚ್ಚಿಂಗ್ ಆಗೋದು, ರೆಡ್ನೆಸ್ ಆಗೋದು ಇದು ಮಾಡ್ತಾ ಇರುತ್ತೆ. ಸೊ ಇದು ಜೆನೈಟಲ್ ವಾಟ್. ಕೆಲವೊಂದ್ಸಲ ನೀವು ಕೈಗಳ ಮೇಲೆ ನೋಡ್ತಾ ಇರ್ಬೋದು, ಇದು ಒಂಥರ ಸ್ವಲ್ಪ ರೇಸ್ಡ್ ಇರುತ್ತೆ. ಆ್ಯಂಡ್ ಇದು ಸರ್ಫೇಸ್ ತುಂಬ ರಫ್ ಆಗಿರುತ್ತೆ. ನೋಡೋಕ್ಕೆ ಇದು ಸ್ವಲ್ಪ ಅಸಹ್ಯವಾಗಿ ಕಾಣ್ತಾ ಇರುತ್ತೆ. ಬಟ್ ಸ್ವಲ್ಪ ರಫ್ ಅಂಡ್ ಏರಿಯಾ ಥರ ಕಾಣಿಸ್ತಾ ಇರುತ್ತೆ. ಕೆಲವೊಂದು ಸಲ ಇನ್ಫೆಕ್ಷನ್ ಆಗ್ಬೋದು, ನೋವು ಸಹ ಬರ್ತಾ ಇರ್ಬೋದು ಅದರಲ್ಲಿ. ಅದೇ ರೀತಿ ಕಾಲಿನಲ್ಲೂ ಸಹ ಆಗ್ಬೋದು ಪ್ಲಾಂಟಾರ್ ವಾಟ್ಸ್ ಅಲ್ಲಿ ಏನಾಗುತ್ತೆ, ಇದು ಸಹ ರಫ್ ಅಂಡ್ ಏರಿಯಾ. ಕೆಲವೊಮ್ಮೆ ಅಲ್ಲಿ ಬ್ಲ್ಯಾಕಿಶ್ ಡಾಟ್ ಥರ ಕಾಣ್ತಿರ್ತವೆ. ನಡಿಲಿಕ್ಕೆ ಕೆಲವೊಬ್ಬರಿಗೆ ಇದರಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆ್ಯಂಡ್ ಕೆಲವೊಂದ್ಸಲ ಇನ್ಫೆಕ್ಷನ್ ಆದಾಗ ಅಲ್ಲಿ ಪಸ್ ಸಹ ಆಗ್ಬೋದು. ಸೊ ಇದು ಪ್ಲಾಂಟಾರ್ ವಾಟ್ಸು, ಈ ಕಾಮನ್ ವಾಟ್ಸು, ಜೆನೈಟಲ್ ವಾಟ್ಸು, ಈ ಥರದ ವಾಟ್ಸ್ ಅಥವಾ ನರೋಲಿ ಅಥವಾ ಈ ಕೆಡು ಅಂತ ನಾವೇನು ಹೇಳ್ತಾ ಇರ್ತೇವೆ, ಅದನ್ನ ಈ HPV ವೈರಸ್ ಮಾಡ್ತಾ ಇರುತ್ತೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ರೋಗ ಯಾವುದು ಈ HPV ಮಾಡ್ತಾ ಇರುತ್ತೆ, ಅದು ಕ್ಯಾನ್ಸರ್ಸ್. ನೋಡಿ, HPV ಇದ್ದ ಮಾತ್ರಕ್ಕೆ ನಿಮಗೆ ಕ್ಯಾನ್ಸರ್ ಇದೆ ಅಂತ ಅರ್ಥ ಅಲ್ಲ. ಕೆಲವೊಂದು ಜಾತಿಯ HPV ಮಾತ್ರ ಈ ಕ್ಯಾನ್ಸರ್ಸನ್ನು ಮಾಡ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ಗರ್ಭಕಂಠದ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಬಹಳ ಕಾಮನ್ ಕ್ಯಾನ್ಸರ್ ಇದು, ಗರ್ಭಕಂಠದ ಕ್ಯಾನ್ಸರ್ ಮಹಿಳೆಯರಲ್ಲಿ. ಸೊ ನೀವು ಕೇಳಿರ್ಬೋದು ಪ್ಯಾಪ್ಸ್ಮಿಯರ್ ಅಂದರೆ ಏನು? ಅದರಿಂದ ನಾವು ಗರ್ಭಕಂಠದಿಂದ ಒಂದು ಬ್ರಷ್ ತಗೊಂಡು ಅಲ್ಲಿಯ ದ್ರವಗಳನ್ನು ನಾವು ಸ್ಟಡಿ ಮಾಡ್ತೀವಿ, ನೋಡ್ತೀವಿ. ಅದರಲ್ಲಿ HPV ಇದೆಯಾ ಅಂತ ಸಹ ಪತ್ತೆ ಸಹ ಹಚ್ತೀವಿ. ಯಾಕೆ? ಆ ಪೇಷಂಟನ್ನು ನಾವು ಫಾಲೋ ಅಪ್ ಮಾಡ್ತಾ ಇರಬೇಕು. ಯಾಕಂದರೆ ಅಲ್ಲೇನಾದರೂ ನಮಗೆ ಹೈ ರಿಸ್ಕ್ HPVಯ ಜಾತಿ ಸಿಕ್ತು ಅಂದಾಗ ಅದು ಮುಂದೆ ಗರ್ಭಕಂಠದ ಕ್ಯಾನ್ಸರ್ ಮಾಡುವಂತಹ ಸಾಧ್ಯತೆಯನ್ನ ಇರುತ್ತೆ. ಓಕೆ, ಆ್ಯಂಡ್ ಗರ್ಭಕಂಠದ ಕ್ಯಾನ್ಸರ್ ಬಹಳ ಕಾಮನ್ ಕ್ಯಾನ್ಸರ್. ಆ್ಯಂಡ್ HPV ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ಈ ಗರ್ಭಕಂಠದ ಕ್ಯಾನ್ಸರನ್ನು ಮಾಡೋದಕ್ಕೆ. ಸೊ ನೀವು ನೋಡಿರ್ಬೋದು, ಮಹಿಳೆಯರಿಗೆ 35 years ಆದಮೇಲಿಂದಾನೇ ಪ್ಯಾಪ್ಸ್ಮಿಯರ್ ಮಾಡ್ಕೊಳ್ಳಿ, ಎವ್ರಿ 5 years ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಹೇಗೆ ಏಜ್ ಆಗ್ತಾ ಹೋಗುತ್ತೆ, ನಾವು ಎವ್ರಿ 2 years, ಎವ್ರಿ 1 year ಸಹ ಅವರಿಗೆ ಸ್ಕ್ರೀನ್ ಮಾಡ್ತಾ ಇರ್ತೇವೆ. ಸೊ ಈ ಪ್ಯಾಪ್ಸ್ಮಿಯರ್ ಏನಿದೆ ಅದು ಈ HPVಯನ್ನು ಪತ್ತೆ ಹಚ್ತಾ ಇರುತ್ತೆ. ಈ HPV ವೈರಸ್
ಅಲ್ಲಿ ಗರ್ಭಕಂಠದ ಜೀವಕೋಶಗಳಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡುತ್ತೆ. ಅವು ಬೇಗ ಬೇಗ ಬೆಳ್ಕೊಳಕ್ ಶುರು ಆಗ್ತವೆ. ಒಂದು ಸೆಲ್ಲು, ಒಂದು ಜೀವಕೋಶ ದೊಡ್ಡದು, ಒಂದು ಜೀವಕೋಶ ಚಿಕ್ಕದು, ಈ ತರ ಅಬ್ನಾರ್ಮಲ್ ಪ್ರಾಲಿಫರೇಷನ್ ಆಗಕ್ ಶುರು ಆಗ್ತವೆ ಅಂಡ್ ಗರ್ಭಕಂಠದ ಕ್ಯಾನ್ಸರ್ ಅನ್ನ ಮಾಡ್ತಾ ಇರ್ತಾರೆ. ಮಹಿಳೆಯರಿಗೆ ಕೆಲವೊಂದು ಮಹಿಳೆಯರಿಗೆ ಗೊತ್ತೇ ಆಗೋದಿಲ್ಲ, ನಾವು ಸ್ಕ್ರೀನ್ ಮಾಡಿದಾಗ್ಲಷ್ಟೇ ಗೊತ್ತಾಗುತ್ತೆ. ಕೆಲವೊಬ್ಬರಿಗೆ ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಕೆಲವೊಬ್ಬರಿಗೆ ನೋವು ಆಗ್ತಾ ಇರ್ಬೋದು, ಕೆಲವೊಬ್ಬರಿಗೆ ಆಲ್ರೆಡಿ ಅಲ್ಲಿ ಒಂಥರ ಗಡ್ಡೆ ತರ ಬೆಳ್ಕೊಂಡಿಟ್ಬಿಡ್ಬೋದು. ಸೊ ಇವೆಲ್ಲ ಸಿಂಪ್ಟಮ್ಸ್ ಮಹಿಳೆಗೆ ಬರ್ತಾ ಇರ್ಬೋದು. ಬಟ್ ಗರ್ಭಕಂಠದ ಕ್ಯಾನ್ಸರ್ ಅನ್ನ ಮಾಡೋದ್ರಲ್ಲಿ ಈ HPV, ಹೈ ರಿಸ್ಕ್ HPV ಎಸ್ಪೆಷಲಿ ಬಹಳ ಕಾಮನ್ ಕಾಸ್. ಸೊ ಮಹಿಳೆಯರಲ್ಲಿ ಇದು ಗರ್ಭಕಂಠದ ಕ್ಯಾನ್ಸರ್ ಅನ್ನ ಮಾಡ್ತಾ ಇರಬಹುದು. ಗುದದ್ವಾರದ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್. ಓಕೆ, ಸೊ ಈ 90% ಆಫ್ ದಿಸ್ ಗುದದ್ವಾರದ ಕ್ಯಾನ್ಸರ್ ಏನಿರುತ್ತೆ ಅದನ್ನ ಕಾಸ್ ಮಾಡೋದು ಈ HPV ವೈರಸ್. ಸೊ ಯಾವಾಗ್ಲಾದ್ರೂ ನಾವು ಈ ಗುದದ್ವಾರದ ಹತ್ತಿರ ಈ ತರ HPV ಅನ್ನ ನೋಡ್ತಾ ಇರ್ತೇವೆ, ಅಲ್ಲಿ ವಾಟ್ಸ್ ಇತ್ತು, ಈ ತರ ವೈರಸ್ ಪಾರ್ಟಿಕಲ್ಸ್ ಅನ್ನ ನೋಡಿದಾಗ ಡೆಫಿನೆಟ್ಲಿ ನಾವು ಈ ಏನಲ್ ಕ್ಯಾನ್ಸರ್ ಅನ್ನ ರೂಲ್ ಔಟ್ ಮಾಡಬೇಕು. ಓಕೆ, ಸೊ ಏನಲ್ ಕ್ಯಾನ್ಸರ್ಗೆ ಒನ್ ಆಫ್ ದ ಕಾಮನ್ ಕಾರಣ ಅಂತ ಹೇಳಿದ್ರೆ ಈ HPV. ಸೊ ಎಸ್, ಏನಲ್ ಕ್ಯಾನ್ಸರ್ ಅನ್ನ, ಗುದದ್ವಾರದ ಕ್ಯಾನ್ಸರ್ ಅನ್ನ ಈ HPV ಮಾಡಬಹುದು. ಓರೋಫೆರಿಂಜಿಯಲ್ ಕ್ಯಾನ್ಸರ್, ಓರೋಫೆರಿಂಜಿಯಲ್ ಕ್ಯಾನ್ಸರ್ ಅಂದ್ರೆ ನಿಮ್ಮ ಬಾಯಿ ಮತ್ತು ಗಂಟಲದ ಕ್ಯಾನ್ಸರ್ ಅನ್ನ ಮಾಡಬಹುದು. ಓಕೆ, ಸೊ ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರಿಗೆ ಬಹಳಷ್ಟು ಕಾರಣಗಳಿರ್ತವೆ, ಬಟ್ HPV ಸಹ ಒನ್ ಆಫ್ ದ ರೀಸನ್ ಈ ಥರದ ಕ್ಯಾನ್ಸರ್ ಅನ್ನ ಮಾಡಲಿಕ್ಕೆ. ಈ ವೈರಸ್ಗಳು ಅಲ್ಲೇ ಉಳ್ಕೊಂಡು ಜೀವಕೋಶಗಳಲ್ಲಿ ಚೇಂಜಸ್ ಮಾಡೋದ್ರಿಂದ ಕ್ಯಾನ್ಸರಿನ ಸೆಲ್ಲಿನ ಬೆಳವಣಿಗೆ ಶುರು ಆಗ್ಬಿಡುತ್ತೆ ಆ್ಯಂಡ್ ಇವು ಈ ಕ್ಯಾನ್ಸರನ್ನು ಮಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ಕಾರಣವಿರ್ತವೆ. ಸೊ ಈ ಓರೋಫೆರಿಂಜಿಯಲ್ ಕ್ಯಾನ್ಸರನ್ನು ಸಹ ಈ HPV ಮಾಡ್ತಾ ಇರಬಹುದು. ಶಿಶ್ನದ ಕ್ಯಾನ್ಸರ್ ಒಂದು 60% ಕೇಸಸ್ಸಲ್ಲಿ ನಾವು ನೋಡ್ತಾ ಇರ್ತೇವೆ. ಈ ಶಿಶ್ನದಲ್ಲಿ ಏನು ಗ್ರೋತ್ ಆಗತ್ತೆ, ಗಂಟಾಗತ್ತೆ, ಅಥವಾ ಈ ಥರದ ಈ ಕ್ಯಾನ್ಸರ್ ಚೇಂಜಸ್ ಏನಾಗ್ತಾ ಇರ್ತವೆ, ಅವು ಆರ್ ಕಾಸ್ಡ್ ಬೈ ದಿಸ್ HPV. ಸೊ ಶಿಶ್ನದಲ್ಲಿಯೂ ಸಹ ಕ್ಯಾನ್ಸರನ್ನು ಮಾಡುವಂಥ ಸಾಧ್ಯತೆ ಈ HPVಗೆ ಇರುತ್ತೆ. ಸೊ ನಾನು ಹೇಳ್ತಾ ಇದ್ದೆ ನಿಮ್ಗೆ, ಈ HPV ಅಲ್ಲಿ 2 ಕ್ಯಾಟಗರಿ ಇರುತ್ತೆ. ಒಂದು ಲೋ ರಿಸ್ಕ್, ಅಂದ್ರೆ ಇದು ಯಾವುದೋ ಕ್ಯಾನ್ಸರ್ ಇರದೇ ಇರುವಂತಹ ಲೀಷನ್ಸ್ ಅನ್ನ ಮಾಡೋದು, ಲೈಕ್ ವಾರ್ಡ್ಸ್ ಇರ್ಬೋದು ಅಥವಾ ಕೊಂಡೈಲೋಮಾ ಇರ್ಬೋದು. ಅಂಡ್ ಮ್ಯಾಲಿಗ್ನೆಂಟ್ ಅಂದ್ರೆ ಕ್ಯಾನ್ಸರ್ಸ್ ಎಕ್ಸೆಟ್ರಾ, ಅದು ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು ಅಥವಾ ಗಂಟಲಿನ ಕ್ಯಾನ್ಸರ್ ಇರ್ಬೋದು ಅಥವಾ ಗುದದ್ವಾರದ ಕ್ಯಾನ್ಸರ್ ಇರ್ಬೋದು. ಸೊ ಈ ಕ್ಯಾನ್ಸರ್ ಇರದೇ ಇರುವಂತಹ ಸ್ಟ್ರೇನ್ಸ್ ಜಾತಿ ಏನಿರ್ತವೆ, ಅದು 1, 2, 3, 7, 6, 42, 44, 50 ಇವೆಲ್ಲ ಬಿನೈನ್ ಲೀಷನ್ಸ್, ಅಂದ್ರೆ ಇವು ಕ್ಯಾನ್ಸರ್ ಮಾಡೋದಿಲ್ಲ. ಅದೇ ಹೈ ರಿಸ್ಕ್ ಅಂದ್ರೆ 16, 18, 31, 33, 35, 39 ಇವೆಲ್ಲ ಕ್ಯಾನ್ಸರ್ ಉಂಟು ಮಾಡುವಂತಹ ಪ್ರಜಾತಿಗಳು. ಸೊ ಇದು ಟೈಪ್ ಆಫ್ ವಾರ್ಡ್ಸ್. ನಾನು ಹೇಳಿದೆ, ಇದು HPV ಈ ತರ ಕೆಡುವನ್ನ ಮಾಡತ್ತೆ. ಇದು ಕಾಮನ್ ವಾರ್ಡ್ಸ್, ಇದು ನೋಡ್ಬೋದು ಫ್ಲಾಟ್ ಆಗಿರುವಂತ ವಾರ್ಡ್ಸ್, ಇದು ಫಿಲಿಫಾರ್ಮ್ ವಾರ್ಡ್, ಇದು ಮೊಸೈಕ್ ವಾರ್ಡ್, ಇದು ಪ್ಲಾಂಟಾರ್ ವಾರ್ಡ್ಸ್ ಕಾಲಿನ ಮೇಲಾಗಿರೋದು, ಅಂಡ್ ಇದು ಜೆನೈಟಲ್ ವಾರ್ಡ್, ಜನನಾಂಗದ ಹತ್ತಿರ ಈ ರೀತಿ ವಾರ್ಡ್ಸ್ ಬಂದಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಕಾಲಿನ ಮೇಲೆ ಈ ರೀತಿ ವಾರ್ಡ್ ಬಂದಿದೆ, ರಫ್ ಆಗಿರತ್ತೆ ಅಂಡ್ ಸರ್ಫೇಸ್ ಎಲ್ಲ ಎಷ್ಟು ರೇಸ್ಡ್ ಇರತ್ತೆ ಇದರದ್ದು. ಇದು ನೋಡಿ ಕೈ ಮೇಲೆ ಈ ತರ ವಾರ್ಡ್ಸ್, ಹೇಗೆ ಇದು ತುಂಬಾ ರಫ್ ಆಗಿದೆ, ಕಾಲಿಫ್ಲವರ್ ಟೈಪ್ ಇರತ್ತೆ ಅಂಡ್ ಇಲ್ಲೆಲ್ಲ ಸ್ವಲ್ಪ ಬ್ಲಾಕಿಶ್ ತರ ಕಾಣಿಸ್ತಾ ಇರ್ಬೋದು. ಓಕೆ, ಸೊ ಮಲ್ಟಿಪಲ್ ಬಹಳಷ್ಟು ಇದಾವೆ. ಇದು HPV ಇಂದ ಆಗಿರುವಂತಹ ಇನ್ಫೆಕ್ಷನ್ ವಾರ್ಡ್ಸ್. ಸೊ ಇದು ಸೇಮ್ ಥಿಂಗ್ ನೀವು ಕಂಪೇರ್ ಮಾಡಿದ್ರೆ ಈ ತರ ಕಾಲಿಫ್ಲವರ್ ತರ ರಫ್ ಸರ್ಫೇಸ್ ಇದೆ, ರೇಸ್ಡ್ ಸರ್ಫೇಸ್ ಇದೆ, ಈ ತರ ಎದ್ದೆದ್ದಾಗಿದೆ, ಇಲ್ಲೆಲ್ಲ ಬ್ಲಾಕಿಶ್ ಡಾಟ್ಸ್ ಬಂದಿದಾವೆ. ಸೊ ಇವೆಲ್ಲ ಈ HPV ಇಂದ ಆಗಿರುವಂತಹ ವಾರ್ಡ್ಸ್. ಇದು ಫ್ಲಾಟ್ ವಾರ್ಡ್ಸ್, ಮುಖದ ಮೇಲೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ, ಇದು ಫ್ಲಾಟ್ ವಾರ್ಡ್ಸ್. ಅಂಡ್ ಇಲ್ಲಿ ನೀವು ನೋಡ್ಬೋದು ಹೇಗೆ ಸ್ವಲ್ಪ ಒಂಥರ ಫಿಲಿಫಾರ್ಮ್ ವಾರ್ಡ್ಸ್, ಒಂಥರ ಎದ್ದಿದ ತರ ಇದೆ ಇದು ಕೆಡು. ಸೊ ಇದು ಫಿಲಿಫಾರ್ಮ್ ವಾರ್ಡ್ಸ್. ಅಂಡ್ HPV ಇಂದ ಬರುವಂತ ಕ್ಯಾನ್ಸರ್, ಇದು ಗಂಟ್ಲಿನ ಕ್ಯಾನ್ಸರ್ ಇರ್ಬೋದು ಅಥವಾ ಶಿಶ್ನದ ಕ್ಯಾನ್ಸರ್ ಇರ್ಬೋದು. ಗಂಟ್ಲಲ್ಲಿ 70% HPV ಪಾಸಿಟಿವ್ ಇರುತ್ತೆ ಕ್ಯಾನ್ಸರ್ಸ್, ಈ ಓರೋಫೆರಿಂಜಿಯಲ್ ಕ್ಯಾನ್ಸರ್. ಓಕೆ, ಈ ಶಿಶ್ನದ ಕ್ಯಾನ್ಸರ್ ಅಲ್ಲಿ 40-60% ಆಫ್ ಕೇಸಸ್ ಈ ಶಿಶ್ನದ ಕ್ಯಾನ್ಸರ್ ಅಲ್ಲಿ HPV ಅನ್ನ ನಾವು ನೋಡ್ತಾ ಇರ್ತೇವೆ. HPV ವ್ಯಾಕ್ಸಿನೇಷನ್ ಹಾಕೊಳ್ಳೋದ್ರಿಂದ ಈ ಕ್ಯಾನ್ಸರಿನ ರಿಸ್ಕ್ ಅನ್ನ ನಾವು ಕಡಿಮೆ ಮಾಡಬಹುದು. ಯೋನಿಯ ಕ್ಯಾನ್ಸರ್ ನಾನು ಹೇಳಿದೆ, 75% ಈ ವಜೈನಲ್ ಕ್ಯಾನ್ಸರ್ ಏನಿರುತ್ತೆ ದಟ್ ಈಸ್ ಬಿಕಾಸ್ ಆಫ್ ದಿಸ್ HPV. ವಲ್ವಾರ್ ಕ್ಯಾನ್ಸರ್,
ಇದು ಸಹ ಗರ್ಭಕಂಠದ್ದಿರ್ಬೋದು 69 to 80% HPV ಇದರಲ್ಲಿರುತ್ತೆ. ಓಕೆ, ಸೊ ನೀವು ಪ್ಯಾಪ್ ಸ್ಮಿಯರ್ ಮಾಡ್ಕೊಳ್ತಾ ಇದ್ದಾಗ ನಾವು ಈ ಪ್ಯಾಪ್ ಸ್ಮಿಯರ್ ಅಲ್ಲಿ HPV ಅನ್ನ ಸಹ ಪತ್ತೆ ಹಚ್ಚಬಹುದು. ಅಂಡ್ ಇಲ್ಲಿ ನೋಡ್ಬೋದು ಪ್ಯಾಪ್ ಸ್ಮಿಯರ್ ಅಲ್ಲಿ ನಾವು ಈ ತರ ಜೀವಕೋಶಗಳನ್ನ ಸ್ಟಡಿ ಮಾಡ್ತಿರ್ತೀವಿ ಅಂಡ್ ಹೇಗೆ ಚೇಂಜಸ್ ಆಗ್ತವೆ. ಈ ಕ್ಯಾನ್ಸರ್ ಇದ್ರೆ ಸೆಲ್ಗಳು ತುಂಬಾ ದೊಡ್ಡದಾಗಿರ್ತವೆ, ಇವುಗಳ ನ್ಯೂಕ್ಲಿಯಸ್ ಎಲ್ಲ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇರ್ತವೆ. ಸೊ ಈ ರೀತಿ ನಾವು ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಬಹುದು ಅಂಡ್ ಮುಂದಿನ ಟ್ರೀಟ್ಮೆಂಟ್ ಅನ್ನ ಪ್ಲಾನ್ ಮಾಡ್ಕೊಳ್ಬಹುದು. ಇವು ಕೆಲವೊಂದು ರೋಗಗಳು ಯಾವುದು HPV ಮಾಡ್ತಾ ಇರ್ತವೆ. ಸೊ ನಿಮಗೆ ಜಸ್ಟ್ ಬಿಕಾಸ್ ಒಂದು ಸ್ವಲ್ಪ ಒಂದು ಕೆಡುವಾಗಿದೆ ಅಥವಾ ನರೋಲಿಗಳಾಗಿದ್ದಾವೆ, ವಾಟ್ಸ್ ಇದ್ದಾವೆ, ದಟ್ ಡಸಂಟ್ ಮೀನ್ ಇಟ್ ಇಸ್ ಕ್ಯಾನ್ಸರ್. ಬಟ್ ಎಸ್, ನೀವು ಕೆಲವೊಂದು ಸ್ಟ್ರೇನ್ಸ್ ಆಫ್ HPV ಬಗ್ಗೆ ನಿಮ್ಗೆ ತಿಳಿದಿರಬೇಕು. ಯಾಕಂದರೆ HPV ಕ್ಯಾನ್ಸರನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು, ನಿಮ್ಮ ಗುದದ್ವಾರದ ಕ್ಯಾನ್ಸರ್ ಇರ್ಬೋದು, ಗಂಟಲಿನ ಕ್ಯಾನ್ಸರ್ ಇರ್ಬೋದು, ಶಿಶ್ನದ ಕ್ಯಾನ್ಸರ್ ಇರ್ಬೋದು. ಸೊ ಯಾವಾಗ ನಾವು ಈ ಕೆಲವೊಂದು ಈ ಟೆಸ್ಟ್ಗಳನ್ನು ಹೇಳ್ತೇವೆ, ಅದು ಪ್ಯಾಪ್ ಸ್ಮಿಯರ್ ಇರ್ಬೋದು, ಯಾಕೆ ಹೇಳ್ತಿರ್ತೇವೆ? ಸೊ ದ್ಯಾಟ್ ನಾವು ಬೇಗ ಐಡೆಂಟಿಫೈ ಮಾಡ್ಬೋದು ಆ ವ್ಯಕ್ತಿಗೆ HPVಯ ರಿಸ್ಕ್ ಇದೆ ಆ್ಯಂಡ್ ನಾವು ಅದನ್ನು ಬೇಗ ಪತ್ತೆ ಹಚ್ಕೊಂಡು ಟ್ರೀಟ್ಮೆಂಟನ್ನು ಶುರು ಮಾಡೋದಕ್ಕೆ. ಸೊ HPV ಲೋ ರಿಸ್ಕ್ ಆ್ಯಂಡ್ ಹೈ ರಿಸ್ಕ್. ಲೋ ರಿಸ್ಕ್ ಏನು ಪ್ರಾಬ್ಲಮ್ ಜಾಸ್ತಿ ಮಾಡೋದಿಲ್ಲ. ಯೂಶ್ವಲಿ ನಾನು ಹೇಳಿದೆ ಕೈಕಾಲ ಮೇಲೆ ನರೋಲಿ ಇರ್ಬೋದು ಅಥವಾ ಜೆನೈಟ್ಲಿ ಏರಿಯಾದಲ್ಲಿ ನರೋಲಿಗಳಿರ್ಬೋದು, ಬಹಳ ಕಾಮನ್. ಬಟ್ ಲೋ ರಿಸ್ಕ್ ಇರ್ತವೆ, ಯೂಶ್ವಲಿ ಕ್ಯಾನ್ಸರ್ ಆಗೋದಿಲ್ಲ. ಆ್ಯಂಡ್ ಹೈ ರಿಸ್ಕ್ ಈ ರೀತಿಯ ಕ್ಯಾನ್ಸರ್ಸನ್ನು ಮಾಡ್ತಾ ಇರ್ತವೆ. ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಆ್ಯಂಡ್ HPV ಮತ್ತು HIV ಬೇರೆ ಬೇರೆ ವೈರಸ್, ಬಟ್ ಎರಡೂ ವೈರಸ್ಗಳು ಲೈಂಗಿಕವಾಗಿ ಹರಡುವಂಥ ವೈರಸ್. HIV ನಮಗೆ ಬ್ಲಡ್ ಟೆಸ್ಟ್ ಇದೆ, HPVಗೆ ನಮಗೆ ಯೂಶ್ವಲಿ ಬ್ಲಡ್ ಟೆಸ್ಟ್ ಇಲ್ಲ. HIV ನಾವು ಬ್ಲಡ್ ಟೆಸ್ಟಿನ ಮುಖಾಂತರ ಪತ್ತೆ ಹಚ್ಕೊಳ್ಬೋದು, ಬಟ್ HPVಗೆ ಆಸ್ ಸಚ್ ಬ್ಲಡ್ ಟೆಸ್ಟ್ ಇರೋದಿಲ್ಲ. ಪ್ಯಾಪ್ ಸ್ಮಿಯರು ಅಥವಾ ವೈರಸ್ಸಿನ ಪಾರ್ಟಿಕಲ್ ನಾನು ಹೇಳಿದೆ, ಅಂದರೆ ಲೈಕ್ ಆ ಕೆಡು ಇರ್ಬೋದು, ಅದನ್ನು ನಾವು ಟೆಸ್ಟಿಗೆ ಕೊಟ್ಟಾಗ ಮಾತ್ರ ಅದು HPV ಅಂತ ನಾವು ಪತ್ತೆ ಹಚ್ಕೊಳ್ಬೋದೇ ಹೊರತು ಬ್ಲಡ್ ಟೆಸ್ಟ್ ಮುಖಾಂತರ ನಾವು HPVಯನ್ನು ಪತ್ತೆ ಹಚ್ಕೊಳ್ಳೋಕ್ಕಾಗ್ತಾ ಇರೋದಿಲ್ಲ. ಓಕೆ, ಬಟ್ ಯೂಶ್ವಲಿ ಈ ರೀತಿ ಇತ್ತು ಅಂದಾಗ ನಿಮಗೆ ಡಾಕ್ಟರ್ HIV ಸಹ ಮಾಡಕ್ಕೆ ಹೇಳ್ತಾರೆ. ಯಾಕಂದರೆ ಎರಡೂ ಲೈಂಗಿಕವಾಗಿ ಹರಡುವಂಥ ರೋಗಗಳು. ಒಂದು STD ಬಂದಿದೆ ಅಂದಾಗ ಇನ್ನೊಂದು ಬರುವಂಥ ಸಾಧ್ಯತೆ ಇರಬಹುದೇನೋ, ಬಂದಿದೆ ಏನು ಅಂತ ನೋಡೋಕ್ಕಷ್ಟೇ ಮಾಡ್ತಾ ಇದ್ದಾರೆ ಹೊರತುನು HIVನೇ ಬೇರೆ ಆ್ಯಂಡ್ HPVನೇ ಬೇರೆ. ಸೊ ದಟ್ ವಾಸ್ ಆಲ್ ಅಬೌಟ್ HPV ವೈರಸ್ ಹೇಗೆ ಹರಡುತ್ತೆ ಆ್ಯಂಡ್ ಯಾವ ರೋಗಗಳನ್ನು ಅದು ಮಾಡ್ಬೋದು. Thank you so much for watching the video. Please like, share and subscribe the channel. Thank you.